ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. Akshara Global School. Nice. So more responsibility towards Amige to protect you more on. However, you will be on that only. This is for your security. ಫೋಟೋ ಬಂತು ಮೇಡಮ್. ಅವನು ಸಿಕ್ಕಾಪಟ್ಟೆ ಮೇಡಮ್ ಏನು ಕೂಲ್ ಆಗಿದ್ದಾರೆ ಇವತ್ತು ಅಂತ ಅವನು. ಫಸ್ಟ್ ಹುಡುಗಿರು ಆಮೇಲೆ ಎಲ್ಲ ಹುಡುಗರು ಕೂಡ. ಮೇಡಮ್ ಎಲ್ಲರಿಗೂ ಚೆಂದ ಓದ್ರಿ. ಅಲ್ಲಿ ಸೈಬರ್ ಅವ್ರು ಬೇರೆ ಸ್ಕೂಲ್ ಬಂದಿದ್ರು. One you should type. ಸ್ಟಾರ್ಟ್ ಮೇಡಮ್. ಓಕೆ, ಥ್ಯಾಂಕ್ ಯು. ನಾನ್ ಮಾಡ್ಬೇಕಲ್ಲ? ಹೌದಾ, ಆಯ್ತು. ಓಕೆ, ಒಳ್ಳೇದಾಗ್ಲಿ, ಚೆನ್ನಾಗಿ ಹೋಗ್ರಿ. ಟೈಮಲ್ಲಿ ನಮ್ಮ ರಿಲೇಟಿವ್ಸ್, ನಮ್ಮ ಅಕ್ಕ ತಂಗಿಯವ್ರ ಜೊತೆ ಟೈಮ್ ಸ್ಪೆಂಡ್ ಕೆಲವು ಟೈಮಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಅದು ಚಿಕ್ಕವರಿದ್ದಾಗ ಮಾಡಿರ್ತೀವಿ. ಬಟ್ ಈಗ ಬಂದು ಈಗ ಮಾಡಿದ್ರೆ ಒಂದು ಸ್ವಲ್ಪ ಖುಷಿ ಆಯ್ತು. ಹಳೆ ದಿನ ಮೆಮೊರೀಸ್ ಮಕ್ಕಳಿಗೆ ಕಲಿಸಿ ಒಳ್ಳೇದು. ಈ ಥರ ನೀವು ಹೋಗಿ ಪೊಲೀಸ್ ಬಾಂಡಿಂಗ್ ಇರೋದು ಮತ್ತು ಅವ್ರ ಪ್ಲಸಸ್ ತೊಗೊಳ್ಳಿ ಅಂತ ನಾನು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಒಳ್ಳೇದು ಮಾಡ್ತೀರ. ಒಂದು 10 ಜನ ಫಸ್ಟ್ ಲರ್ನ್ ಹ್ಯುಮ್ಯಾನಿಟಿ. ಅವೆಲ್ಲ ಒಂದು
ಒಬ್ರು ಕಷ್ಟದಲ್ಲಿದ್ದಾರೆ, ನಾವು ಖುಷಿಯಾಗಿದ್ದೀವಿ ಅಂದರೆ ನಮ್ಮ ಖುಷಿನ ವ್ಯಕ್ತಪಡಿಸೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನಾವು ಒಂದು ಸಹಾಯ ಹಸ್ತ ನೀಡಲೇಬೇಕಾಗುತ್ತೆ. ಆಲ್ ನಾವು ಒಂದು ಫ್ಯಾಮಿಲಿ, ವಸುದೇವ ಕುಟುಂಬಸ್ಥರು. ಅದನ್ನು ಮಾಡ್ಕೊಂಡು ಒಳ್ಳೆ ಫ್ಯೂಚರ್ ಮಾಡ್ಕೊಳ್ಳಿ, ಚೆಂದ ಓದ್ರಿ, ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದ್ರಿ. ನೀವು ಕೂಡ ಭವಿಷ್ಯದಲ್ಲಿ ಒಳ್ಳೆ ಜಾಬ್ ಮಾಡಿ ಒಂದು ದೇಶ ಸೇವೆ ಮಾಡಿ. ಏನಿದ್ರು ಪೊಲೀಸರು ನಾವು ಹೊರಗಿನವರಲ್ಲ, ನಮ್ಮ ಮಕ್ಕಳು ಕೂಡ ಇದ್ದಾರೆ, ಗೊತ್ತಾ ಇದ್ದಾರೆ. ನೀವು ನಮಗೆ ಮಕ್ಕಳು ಇದ್ದಂಗೆ, ಏನಿದ್ರು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ಎಲ್ಲ ನಮ್ಮ ಹೇಳಿದಲ್ಲ ನಮ್ಮ ಫ್ಯೂಚರ್ ನೀವು. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ. ಏನಿದ್ರು Good afternoon, everyone. Myself Jashmita. I am a student of Akshara Global School, Sirgupa Road, Shridhargade Village, Vaksani Camp. ಇವತ್ತು ನಾವು ಅಕ್ಷರ ಗ್ಲೋಬಲ್ ಸ್ಕೂಲಿಂದ ಪೊಲೀಸ್ ಠಾಣೆಗೆ ಬಂದು ಎಲ್ಲ SP ಆಫೀಸ್ಗೆ ಬಂದು ಎಲ್ಲ ಪೊಲೀಸ್ ಅವರಿಗೆ ರಾಖಿ ಕಟ್ಟಿ ವಿಶ್ ಮಾಡಿ ಹ್ಯಾಪಿ ರಕ್ಷಾ ಬಂಧನ್ ಅಂತ ವಿಶ್ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಂಡು ಅವರು ಕೊಟ್ಟಿರುವ ಸಲಹೆಯನ್ನು ನಾವು ಮನಸ್ಸಿಗೆ ತಗೊಂಡು ಅವ್ರ ಬ್ಲೆಸ್ಸಿಂಗ್ಸಿಂದ ಹೊರಗೆ ಬರುತ್ತಿದ್ದೀವಿ. ಇವತ್ತಿನ ದಿನ ನಾವು ರಕ್ಷಾಬಂಧನ್ ದಿನಾಚರಣೆಯಲ್ಲಿ ನಾವು ಭಾಳ ಖುಷಿಯಾಗಿ ಇದ್ದೀವಿ. ಯಾಕಂದರೆ ಪೊಲೀಸ್ ಅವರು ನಮ್ಮನ್ನು ಬ್ಲೆಸ್ ಮಾಡಿದ್ದಾರೆ. ಇವತ್ತು ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು. ಏನು ಅಡ್ವೈಸ್ ಕೊಟ್ಟರು ನಿಮಗೆ? ಫ್ಯೂಚರಲ್ಲಿ ಚೆನ್ನಾಗಾಗಿ ನೀವೇ ಸಿಟಿಸನ್ಸ್, ಇಂಡಿಯಾಗೆ ನೀವೇ ಪ್ರೊಟೆಕ್ಟ್ ಮಾಡಬೇಕು ಇಂಡಿಯಾ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಆಮ್ ಕಾವೇರಿ, ಅಕ್ಷರ ಗ್ಲೋಬಲ್ ಸ್ಕೂಲ್. ಇವತ್ತು ನಾವು ಪೊಲೀಸ್ ಹತ್ರ SP ಆಫೀಸ್ ಹತ್ರ ಬಂದಿದ್ವಿ. ಇಲ್ಲಿ ನಾವು ಎಲ್ಲರಿಗೆ ರಾಖಿ ಕಟ್ಟಿದ್ವಿ. ಯಾಕಂತ ಅಂದರೆ ಅವ್ರು ನಮಗೆ ಸ್ವಂತ ಅಣ್ಣಂದಿರು ಆಗದೆ ಇದ್ರೂ ಅವ್ರು ನಮ್ಮ ಸೊಸೈಟಿನ ಪ್ರೊಟೆಕ್ಟ್ ಮಾಡೋದ್ರಿಂದ ನಮಗೂ ಅವರು ಸ್ವಲ್ಪ ಪ್ರೊಟೆಕ್ಟ್ ಕೊಡ್ತಿದ್ದಾರಲ್ಲ, ಅದಕ್ಕೆ ಅವರು ನಮಗೆ ಬ್ರದರ್ಸ್ ಅಂತ ಫೀಲ್ ಮಾಡ್ಕೊತಾ ಇದ್ವಿ. ಹಾಗಾಗಿ ನಮ್ಮ ಸ್ಕೂಲ್ ಕಡೆಯಿಂದ ನಮ್ಮನ್ನ ರಾಖಿ ಕಟ್ಟಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಕಟ್ಟಿ ಅವರಿಂದ ಬ್ಲೆಸ್ಸಿಂಗ್ಸ್ ತಗೊಂಡು ಈಗ ಹೊರಗಡೆ ಬರ್ತಾ ಇದ್ದೀವಿ. ಸೊ ನಮಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನೀವು ಹಿಂಗೆ ಮುಂದೆ ನಮ್ಮ ತರ ಈಗ ಪ್ರೊಟೆಕ್ಟ್ ಮಾಡ್ರಿ ಸೊಸೈಟಿನ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ನಮಗೂ ಒಂದು ಗೋಲ್ ಇತ್ತು ಮಾಡ್ಬೇಕಂತ. ಈಗೂನು ನಮ್ಗೆ ಅವ್ರು ಹೇಳಿದ್ರಿಂದ ನಮಗೂ ಇನ್ನೂ ಮಾಡ್ಬೇಕಂತ ಧೈರ್ಯವಂತ. ಸೊ ಮಾಡ್ತೀವಿ. ನಾವು ಇವಾಗ ಗೋಲ್ ಇತ್ತು ನಂದು ಡಾಕ್ಟರ್ ಆಗ್ಬೇಕಂತ. ಇವ್ರು ಹೇಳಿದ್ರಿಂದ ಪೊಲೀಸ್ ಬಗ್ಗೆನೂ ಸ್ವಲ್ಪ ಥಿಂಕ್ ಮಾಡ್ಬೇಕಂತ ಅನಿಸ್ತು ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಶ್ರಾವಣಿ, ಅಕ್ಷರ ಗ್ಲೋಬಲ್ ಶಾಲೆಯ ಡೈರೆಕ್ಟರ್ ಆಗಿದ್ದೀನಿ. ಇವತ್ತಿನ ರಕ್ಷಾಬಂಧನದ ಪ್ರಯುಕ್ತ ನಮ್ಮ ಶಾಲೆ ವತಿಯಿಂದ ಮಕ್ಕಳ ಜೊತೆಗೆ ನಾವು SP ಆಫೀಸ್ಗೆ ಭೇಟಿ ಮಾಡಿದ್ದೀವಿ. ಪೊಲೀಸರು ಕೂಡ ಪರಿಸರ ಸ್ನೇಹಿ ಪೊಲೀಸ್ ನಮ್ಮಲ್ಲಿ ಇದ್ದಾರೆ, ನಮ್ಮ ಎಲ್ಲಾ ರಕ್ಷಣೆಗಾಗಿ ಅವ್ರು ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳಲ್ಲಿರುವಂತ ಆತಂಕ ದೂರ ಮಾಡಿ ಅವರು ಕೂಡ ನಮ್ಮ ಅಣ್ಣ ತಮ್ಮಂದಿರ ಒಂದು ಭಾವನೆಯಿಂದ ಅವ್ರಿಗೆ ರಕ್ಷಾ ಬಂಧನವನ್ನ ಆಚರಣೆ ಮಾಡಕ್ ಬಂದಿದೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಇಲ್ಲಿನ SP ಆಫೀಸ್ ನಲ್ಲಿರುವಂತ ಎಲ್ಲಾ ಆಫೀಸರ್ಗೆ ರಾಖಿಯನ್ನ ಕಟ್ಲಾಯ್ತು. ಅವ್ರ ಕಡೆಯಿಂದ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋದು ಖುಷಿ ಆಗ್ತಾ ಇದೆ. ಅವರು ಕೂಡ ಅವರ ತಮ್ಮ ಸ್ವಂತ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿಯರು ಎಲ್ಲೋ ದೂರದಲ್ಲಿದ್ದು ಅವ್ರ ಭೇಟಿ ಮಾಡದೇ ಇರುವಂತ ಪರಿಸ್ಥಿತಿಗಳಲ್ಲಿ ಈ ಮಕ್ಕಳು ಆ ಒಂದು ಕೊರತೆಯನ್ನ ನೀಗಿಸಿರೋದು ಅವರ ಮುಖದಲ್ಲಿ ತುಂಬಾ ಸಂತೋಷ ಕಾಣಿಸ್ತು. ಈ ಒಂದ್ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಕೂಡ ಅವ್ರಿಗೂ ಗೊತ್ತಾಗಿದೆ ಪೊಲೀಸ್ ಇರೋದು ನಮಗೋಸ್ಕರ, ನಮ್ಮ ರಕ್ಷಣೆಗಾಗಿ. ಪರಿಸರ ಸ್ನೇಹಿ ಹೇಗೆ ಇರುತ್ತಾರೋ ಹಾಗೆ ಜನಸ್ನೇಹಿ ಪೊಲೀಸರು ಕೂಡ ನಮಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಅವರ ರಕ್ಷಣೆ ನಮ್ಮಯ ಒಂದು ಕರ್ತವ್ಯ ಅಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ತುಂಬಾ ಅತ್ಯುತ್ಸಾಹದಿಂದ ಭಾಗವಹಿಸಿರೋದು ಖುಷಿ ಆಗ್ತದೆ. ಈ ಒಂದು ಪ್ರೋಗ್ರಾಮ್ ನ ರೂವಾರಿಯಾಗಿರುವಂತ ನಮ್ಮ ಡಾಕ್ಟರ್ ಅನುರಾಧ ಮೇಡಮ್ ಅವ್ರಿಗೆ ನಮ್ಮೆಲ್ಲಾ ಮಕ್ಕಳ ಪರವಾಗಿ ತುಂಬಾ ಹೃದಯದ ಕೃತಜ್ಞತೆಯನ್ನ ಕೋರ್ತಾ ಇದ್ದೀನಿ. ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ನಮ್ಮ ಶಾಲೆಯಿಂದ ಬರ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಮಕ್ಕಳು ಎಲ್ಲರೂ ತಮ್ಮ ಜೊತೆ ಇರ್ತೀವಿ ಅಂತ ಈ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ರಕ್ಷಾ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.